ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಸೀರೆ ಬ್ಲೌಸನ್ನು ಹೊಲಿದಿರ್ತೀವಿ, ಡ್ರೆಸ್ಸನ್ನು ಹೊಲಿದಿರ್ತೀವಿ, ಪೈಪಿಂಗನ್ನು ಕೊಡಬೇಕಾಗಿರುತ್ತೆ. ಬಟ್ ನಮ್ಮ ಹತ್ರ ಸಣ್ಣ ಬಟ್ಟೆ ಉಳಿದ್ಬಿಟ್ಟಿರುತ್ತೆ. ಇಷ್ಟಿಷ್ಟೇ ಸಣ್ಣಕ್ಕೆ ನಾವು ಕಟ್ ಮಾಡಿಕೊಂಡು ಪೈಪಿಂಗ್ ಕೊಡೋದು ಅಂತಂದರೆ ಹರಸಾಹಸ ಮಾಡ್ದ ಹಾಗೆ. ಬಟ್ ಮಾಡದೇ ಇದ್ದರೆ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡೋಣ ಅಂದರೆ ನಾನಿಲ್ಲಿ ಈ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಪೈಪಿಂಗನ್ನು ಕೊಡಲಿಕ್ಕೆ ನಮಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಾನು ಒಂದು ನಿಮಗೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕಪ್ಪ ಅಂತ ನಾವು ಒಂದು ಸ್ಕೆಚ್ ಪೆನ್ನನ್ನು ತಗೊಳ್ಳೋಣ, ಹಾಗೆ ಟೇಪನ್ನು ತಗೊಳ್ಳೋಣ. ಎಷ್ಟು 8 ಇಂಚ್, 7.75 ಇಂಚ್, 8 ಇಂಚಷ್ಟಿದೆ. ಒಂದೊಂದು ಇಂಚಿಗೆ ನಾವು ಮಾರ್ಕನ್ನು ಮಾಡ್ತಾ ಬರೋಣ. ಹೇಗೆ 6, 7. ಈಗ ಈ ಕಡೆನೂ ಅಷ್ಟೇ ಒಂದೊಂದು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊತಾ ಬರೋಣ. ಹೇಗೆ ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವೇನಾದರೂ ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಈಗ ಏನು ಮಾಡೋಣ ಅಂತಂದರೆ ನಾವು ಪೆನ್ನಲ್ಲೇ ಬೇಕಾದ್ರೂ ಮಾರ್ಕ್ ಹಾಕ್ಕೊಬೋದು. ನಾನೀಗ ಪೆನ್ನಲ್ಲಿ ಮಾರ್ಕ್ ಹಾಕೋದ್ರೆ ಒಂದು ಮಾರ್ಕರನ್ನು ತೆಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ಕೇಲನ್ನು ತೊಗೊಂಡಿದ್ದೀನಿ. ಜಸ್ಟ್ ಏನು ಮಾಡ್ತೀನಿ, ಈ ಲೈನಿಂದ ಈ ಲೈನಿಗೆ ಒಂದು ಲೈನನ್ನು ಹಾಕ್ತೀನಿ. ಹೀಗೆ ಕಾಣಿಸೋ ರೀತಿಯಲ್ಲಿ ಹಾಕ್ಕೊಳ್ಳಿ. ಈಗ ಕಾಣಿಸುತ್ತಲ್ವ, ಇದು ಒಂಚೂರು ಡಾರ್ಕ್ ಮಾಡ್ಕೊಂಬಿಡೋಣ. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಈಗ ಒಂದೊಂದು ಇಂಚಿಗೆ ನಾವು ಹೀಗೇ ಮಾರ್ಕ್ ಮಾಡ್ಕೊತ ಲೈನ್ ಹಾಕ್ಕೊತ ಹೋಗಬೇಕು. ನಾವು ಹೀಗೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಕೆಲಸ ಎಷ್ಟು ಈಸಿ ಆಗುತ್ತೆ. ಟೈಲರ್ಗಳಿಗೆ ಎಷ್ಟು ಐಡಿಯಾ ಓಡಿಸಿದ್ರು, ತಲೆ ಓಡಿಸಿದ್ರೂ ಕೂಡ ಹೊಸ ಹೊಸ ಡಿಸೈನ್ಗಳು ಬರ್ತಾನೇ ಇರಬೇಕು. ಅಂಥದ್ರಲ್ಲಿ ಇಂಥ ಸಣ್ಣ ಪುಟ್ಟ ಟಿಪ್ಸ್ಗಳು ಕೂಡ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ನಾನು ಇದಿಷ್ಟನ್ನು ಹೀಗೆ ಲೈನನ್ನು ಹಾಕ್ಕೊತೀನಿ. ಹೀಗೆ ನಮ್ಮ ಹತ್ರ ಸಣ್ಣ ಬಟ್ಟೆ ಇದೆ ಅಂದ್ಕೊಂಡು ನಾವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ ಹೀಗೆ ಮಾಡ್ಕೊಳ್ಳೋದ್ರಿಂದ. ಮತ್ತು ನಾವು ಯಾವ ಅಳತೆಗೆ ಬೇಕು, ಇಲ್ಲ 1 ಇಂಚಿಗೆ ಹಾಕ್ಕೊಂಡಿದ್ದೀನಲ್ಲ, ನೀವು ಬೇಕಾದ್ರೆ ಇನ್ನೊಂಚೂರು ಜಾಸ್ತಿ ಬೇಕು, 1/4 ಇಂಚ್ ಬೇಕು, 1.5 ಇಂಚ್ ಬೇಕು ಅಂತಂದರೆ ಅದನ್ನು ಕೂಡ ನೀವು ಮಾಡ್ಕೊಬೋದು. ಹೇಗೆ ಈಗ ಇಷ್ಟು ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ನಾವು ಇದನ್ನು ಹೀಗೆ ಫೋಲ್ಡ್ ಮಾಡ್ತೀವಿ. ಓಕೆನಾ? ಫೋಲ್ಡ್ ಮಾಡಿ ಆದಮೇಲೆ ನಮ್ಮದಿದು ಕರೆಕ್ಟಾಗಿ 8 ಇಂಚ್ ಇದೆ ಅಲ್ಲ. ಈಗ ಏನು ಮಾಡಬೇಕು, ಹೀಗೆ ಅಂದರೆ ನಮ್ಮದು ಇಲ್ಲಿ ಲೈನ್ ಇದೆಯಲ್ಲ, ಆ ಲೈನಿಗೆ ಕೆಳಗಡೆ ಬಟ್ಟೆ ಸ್ಟಾರ್ಟಿಂಗಿಗೆ ಇಡಬೇಕು. ನೋಡಿ ಹೀಗೆ. ಓಕೆನಾ? ಈಗ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿವರೆಗೆ ನಾವು 2 ಸ್ಟಿಚ್ಗಳನ್ನು ಹಾಕಬೇಕು. ಈ ಸ್ಟಿಚ್ಚು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾನೀಗ ಇಲ್ಲಿ 2 ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಅಂದರೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ತುಂಬ ಸಿಂಗಲ್ ಸ್ಟಿಚ್ ಹಾಕ್ಕೊಂಡ್ರೆ ಬೇಗ ಬಿಚ್ಚೋಗೋ ಸಾಧ್ಯತೆ ಇರುತ್ತೆ. ನಮಗೆ ಪೈಪಿಂಗನ್ನು ಕೊಡಬೇಕಾದ್ರೆ ಒಂಚೂರು ಸ್ಟ್ರೆಂತ್ ಇದ್ದರೆ ಚೆನ್ನಾಗಾಗುತ್ತೆ, ಇಲ್ಲ ಅಂತಂದರೆ ಹಾಳಾಗ್ಬಿಟ್ರೆ ಬೇಜಾರಾಗತ್ತೆ ಅಲ್ವಾ. ಸೊ ನಾನಿಲ್ಲಿ 2 ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, 2 ಸ್ಟಿಚ್ಚನ್ನು ಹಾಕಿದ್ದೀನಿ. ಏನಪ್ಪ ಹೀಗೆ ಸ್ಟಿಚ್ ಹಾಕಿದ ತಕ್ಷಣ ಪೈಪಿಂಗ್ ಕೊಡಲಿಕ್ಕೆ ನಮ್ಮ ಹತ್ರ ಬಟ್ಟೆ ರೆಡಿಯಾಗಿಬಿಡ್ತಾ ಅಂತ ಅನಿಸ್ಬೋದು ನಿಮಗೆ. ಈಗ ಹೇಗೆ ಇದನ್ನು ಮಾಡಿಕೊಂಡ್ರೆ ಸರಿ ಆಗುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಎಲ್ಲಿಂದ ನೋಡ್ತಿದ್ದೀರಾ ಅಂತ ನಮಗೂ ಕೂಡ ಖುಷಿ ಆಗುತ್ತೆ. ನೋಡಿ, ಇಲ್ಲಿಂದ ಲೈನ್ ಇದೆಯಲ್ಲ, ಈಗ ಏನು ಮಾಡಬೇಕು, ಸ್ಟಾರ್ಟಿಂಗಿಂದ ಲೈನ್ ಎಲ್ಲಿದೆಯೋ ಆ ಲೈನನ್ನು ನಾವೀಗ ಕಟ್ ಮಾಡ್ಕೊತ ಹೋಗಬೇಕು.
ನೋಡಿ ಪೂರ್ತಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಈ ಲೈನನ್ನು ಬಿಟ್ಟು ಹೋಗಬೇಡಿ. ನೋಡಿ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವಿ, ಒಂದು ಎಕ್ಸ್ಟ್ರಾ ಅಂದರೆ ಒಂದು ಇದನ್ನು ಲೈನನ್ನು ಈ ಕಡೆಯಿಂದ ಸ್ಟಿಚ್ ಮಾಡಿದ್ವಿ, ಹೌದಾ. ಈಗ ನೋಡಿ ಇಲ್ಲಿ ಎಕ್ಸ್ಟ್ರಾ ಲೈನ್ ಏನಿದೆಯಲ್ಲ ಅದು ಕಟ್ ಆಯಿತು. ಈಗ ಈ ಸೆಕೆಂಡ್ ಲೈನಲ್ಲಿ ಕಟ್ ಮಾಡ್ತಿರೋದು, ಇಲ್ಲಿಂದ ನಮಗೇನಾಗ್ಬಿಡ್ತು, ಸ್ಟ್ರೈಟಾಗಿ ಸಿಕ್ಬಿಡ್ತು. ನೋಡಿ ಇದೇ ಬಟ್ಟೆಯನ್ನು ಹೀಗೆ ಕಟ್ ಮಾಡ್ಕೊತ ಹೋಗಬೇಕು. ಈಗ ನೆಕ್ಸ್ಟ್ ಫಸ್ಟಿಗೆ ಮಾತ್ರ ಸಿಂಗಲ್ ಪೀಸ್ ಸಿಗುತ್ತೆ, ಲಾಸ್ಟಿಗೆ ಸಿಂಗಲ್ ಪೀಸ್ ಸಿಗುತ್ತೆ. ಬಾಕಿ ಎಲ್ಲ ಕಡೆಯೂ ಕೂಡ ನಮಗೆ ಅದು ಡಬಲ್ ಪೀಸ್ ಸಿಕ್ಕಿರುತ್ತೆ. ನೋಡಿ ಇದೇ ರೀತಿಯಾಗಿ ಸುತ್ತಲೂ ಕೂಡ ಕಟ್ ಮಾಡ್ಕೊಬೇಕು. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮತ್ತು ನಮ್ಮ ಫೇಸ್ಬುಕ್ ಪೇಜಲ್ಲಿ ನೀವೇನಾದ್ರು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಫಾಲೋ ಮಾಡಿರಿ. ಹಾಗೆ ಇನ್ನು ಏನಪ್ಪ ಅಂತಂದರೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ನೀವು ವಿಡಿಯೋವನ್ನು ನೋಡ್ತೀರಾ ಫ್ರೆಂಡ್ಸ್ ಕೆಲವರು, ಬಟ್ ಕಾಮೆಂಟ್ ಮಾಡೋದಿಲ್ಲ, ಲೈಕ್ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಹಾಗೆ ವಿಡಿಯೋ ಹೇಗಿದೆ ಅಂತ ನಮಗೆ ಗೊತ್ತಾದರೆ ನೆಕ್ಸ್ಟ್ ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ ಯಾವ ರೀತಿ ವಿಡಿಯೋ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಾವು ವಿಡಿಯೋವನ್ನು ಮಾಡಿ ಹಾಕಲಿಕ್ಕೂ ಕೂಡ ಚೆನ್ನಾಗಿ ಇರುತ್ತೆ ಅಂತ ಅಲ್ವಾ. ಈಗ ನೋಡಿ ಹೀಗೇ ತುದಿವರೆಗೂ ಕೂಡ ಕಟ್ ಮಾಡಿಕೊಂಡು ಬರ್ತಾ ಇದ್ದೀನಿ. ನೋಡಿ ಪೂರ್ತಿ ಕಟ್ ಮಾಡಿ ಆಯಿತು. ಈಗ ನೋಡಿ ನಮ್ಮ ಹತ್ರ ಇದ್ದಿದ್ದು ಇಷ್ಟೇ ಉದ್ದದ ಬಟ್ಟೆ, ಅದು ನಮ್ಮ ಬ್ಲೌಸಿಗೆ ಸಾಕಾಗ್ತಾ ಇರಲಿಲ್ಲ. ಸೊ ಈಗ ಎಷ್ಟು ಉದ್ದಕ್ಕೆ ಆಯಿತು ಅಂತ ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ನಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನಾವು ಮಾಡ್ಕೊಬೋದು. ಒಂದು ಉದ್ದನೆಯ ಪೈಪಿಂಗಿನ ಬಟ್ಟೆ ರೆಡಿ ಆಗುತ್ತೆ. ನಾವು ಸಣ್ಣ ಪುಟ್ಟದಕ್ಕೆ ಲಾಡಿ ಉಳ್ಕೊಳ್ಳಿಕ್ಕೂ ಕೂಡ ಸಣ್ಣ ಬಟ್ಟೆ ಇದೆ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಕಾಗೋದಿಲ್ಲ. ಈ ರೀತಿಯಾಗಿ ಮಾಡಿಕೊಂಡ್ರೆ ನಮ್ಮ ಕೆಲಸ ತುಂಬ ಈಸಿಯಾಗಿ ಆಗುತ್ತೆ. ಈ ಕೆಲಸ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ನಿಮ್ಮ ಪ್ರೀತಿ ಸದಾ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.